ಹಲೋ ಹಾಯ್ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ನ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಚೆನ್ನಾಗಿದ್ದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಆದರೆ ಮಾತ್ರ, ಕತೆ ಚೆನ್ನಾಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬನ್ನಿ ಕತೆನ ನೋಡೋಣ. ನಿಮ್ಮ ಮಾವನವ್ರಿಗೆ ಆರೋಗ್ಯ ಸ್ವಲ್ಪ ಸರಿ ಇಲ್ಲ, ಹಾಗಾಗಿ ನನ್ನನ್ನು CEO ಮಾಡಿ ಅವರು ವಿಶ್ರಾಂತಿ ಪಡೀತಿದ್ದಾರೆ ಅಂದ ರಣಧೀರ್. ಹಾಗಾದರೆ ನಿಮ್ಮಮ್ಮ? ಇಲ್ಲ, ಅವರು ಅನ್ನೋ ಗೌರವ ಅವಳಿಗೆ ಏನು ಬೇಡ ಬಿಡು. ನಿಮ್ಮ ಅತ್ತೆ ಮನೆಯಲ್ಲೇ ಇರ್ತಾರೆ. ಮತ್ತು ಅಭಿ ಸರ್ ಅವ್ರ ಫ್ಯಾಮಿಲಿ? ಅಭಿ ಮತ್ತು ನಮ್ಮದು ಜಂಟಿ ಕುಟುಂಬ ಸಾವಿ. ಮಾವ ಬಿಸ್ನೆಸ್ ನೋಡಿಕೊಂಡ್ರೆ ಅತ್ತೆ ಮನೆ ಜವಾಬ್ದಾರಿ ನೋಡ್ಕೊಳ್ತಾರೆ. ಮತ್ತು ಆಮ್ರಪಾಲಿ ಅವಳು MTech ಫೈನಲ್ ಇಯರ್ ಓದ್ತಿದ್ದಾಳೆ. ಇನ್ಯಾರಿದ್ದಾರೆ? ಬಾಮ್ಮ ಅಂದರೆ ಅಜ್ಜಿ ಇದ್ದಾರಾ? ಇಲ್ಲ, ಅಜ್ಜಿ ತೀರಿ ಹೋಗಿದ್ದಾರೆ. ಇನ್ಯಾರಿದ್ದಾರೆ ಅಂದರೆ ಕೆಲಸದವರು, ಡ್ರೈವರ್ಗಳು, ಫ್ಲೋರ್ ಮ್ಯಾನೇಜರ್ಗಳು, ವಾಚ್ಮ್ಯಾನ್ಗಳು, ಗಾರ್ಡನರ್, ಅಡುಗೆಯವರು, ಈಗ ಅಪ್ಪನಿಗಾಗಿ ನರ್ಸ್ಗಳು ಕೂಡ ಇದ್ದಾರೆ. ಫ್ಲೋರ್ ಮ್ಯಾನೇಜರ್ ಇರೋದಕ್ಕೆ ಅದೇನು ಆಫೀಸಾ ಅಂತ ಆಶ್ಚರ್ಯದಿಂದ ಕೇಳಿದ್ಲು ಸಾವೇರಿ. ಮಹಲ್ 5 ಅಂತಸ್ತಿದೆ ಸಾವಿ. ಅಷ್ಟು ಫ್ಲೋರ್ಗಳನ್ನು ಒಬ್ಬರೇ ಹ್ಯಾಂಡಲ್ ಮಾಡೋದು ಹೇಗೆ? ಅದಕ್ಕೆ ಪ್ರತಿಯೊಂದು ಫ್ಲೋರ್ಗೆ ಒಬ್ಬೊಬ್ಬರು ಡ್ಯೂಟಿ ಮಾಡ್ತಾರೆ. 5 ಅಂತಸ್ತಿನ ಮನೇನಾ? ನಿಮ್ಮ ರೂಮ್ ಎಷ್ಟನೇ ಫ್ಲೋರ್? ನಮ್ಮ ರೂಮು 2nd ಫ್ಲೋರು. ಒಳ್ಳೇದಾಯಿತು. 5ನೇ ಫ್ಲೋರ್ ಆಗಿದ್ದರೆ ನೀವು ಮೆಟ್ಲು ಹತ್ತಿ ಇಳಿಯೋವಷ್ಟರಲ್ಲಿ ಸುಸ್ತಾಗಿ ಹೋಗ್ತಿದ್ರಿ. ಮಹಲ್ನಲ್ಲಿ ಲಿಫ್ಟ್ಗಳಿವೆ ಸಾವಿ, ಕೆಲಸದವ್ರಿಗೊಂದು ನಮಗೊಂದು. ಮೆಟ್ಲು ಬಳಸೋ ಅಗತ್ಯ ಏನಿದೆ? ನಿನಗೆ ವಿಡಿಯೋ ಸೆಂಡ್ ಮಾಡಿದ್ದೀನಿ, ಕಾಲ್ ಕಟ್ ಮಾಡಿದ್ಮೇಲೆ ನಿಧಾನವಾಗಿ ನೋಡು. ಸರಿ. ಡಿನ್ನರ್ ಮಾಡಿದ್ರಾ? ಅಂದಹಾಗೆ ನೀವು ಹೇಗೆ ಊಟ ಮಾಡ್ತೀರಾ? ನಿಮಗೆ ಇನ್ನೂ ಗಾಯ ನೋವು ಇರುತ್ತೆ ಅಲ್ವಾ ಅಂತ ಕಳಕಳಿಯಿಂದ ಕೇಳಿದ್ಲು. ಈಗ ಸದ್ಯಕ್ಕೆ ಬೆಳಿಗ್ಗೆ ನೀನು ಅಭಿಯಣ್ಣ ತಿನ್ನಿಸ್ತಾನೆ, ನಾಳೆ ಮಧ್ಯಾಹ್ನದಿಂದ 1 ವಾರ ನೀನೇ ತಿನ್ನಿಸ್ಬೇಕು. ನಾನು ಯಾಕೆ ತಿನ್ನಿಸ್ಲಿ? ಸಾವಿ, ನಿನಗೊಂದು ವಿಷಯ ಅರ್ಥವಾಗ್ತಿದೆಯಾ? ಏನು? ನನ್ನ ಮೇಲೆ ನಿನಗಿದ್ದ ಕೋಪ, ಅಸಹ್ಯ ಅಥವಾ ದ್ವೇಷ ಏನೇ ಇರಲಿ, ಅದೆಲ್ಲ ಈಗ ಆಲ್ಮೋಸ್ಟ್ ಮರೆಯಾಗಿ ಹೋಗಿದೆ. ನಿಜ ಹೇಳಬೇಕಂದ್ರೆ ನೀನು ನನ್ನನ್ನು ಇಷ್ಟಪಡೋದಕ್ಕೆ ಶುರು ಮಾಡ್ತಿದ್ಯಾ. ಇದು ಪ್ರೀತಿ ಅಲ್ದಿರ್ಬೋದು, ಕೇವಲ ಇಷ್ಟ ಅಷ್ಟೆ. ಆ ಇಷ್ಟಕ್ಕೆ ನೀನು ನನ್ನನ್ನು ಪ್ರಿನ್ಸ್ ಥರ ಟ್ರೀಟ್ ಮಾಡ್ತಿದ್ಯಾ. ಅದೇ ಪ್ರೀತಿ ಆದರೆ ನನ್ನ ನಿನ್ನ ಹೃದಯದ ಕಿಂಗ್ ಮಾಡ್ತೀಯಾ ಅಲ್ವಾ? ನಿಮ್ಮ ಸ್ಕೂಲ್ ಮತ್ತು ಕಾಲೇಜ್ ಅಡ್ರೆಸ್ ಕೊಡ್ತೀರಾ ಅಂತ ಸಾವೇರಿ ಕೇಳಿದ್ಲು. ಯಾಕೆ? ಭಾಷೆಗಳಲ್ಲಿ ಮೌನ ಭಾಷೆ ಅನ್ನೋ ಹೊಸ ಲ್ಯಾಂಗ್ವೇಜ್ ನಿನಗೆ ಕಲಿಸಿದ ಆ ಸ್ಕೂಲ್ ಅಥವಾ ಕಾಲೇಜ್ಗೆ ನಾನು ಕೂಡ ಸೇರಿಕೊಂಡು ಆ ಸೈಲೆಂಟ್ ಲ್ಯಾಂಗ್ವೇಜ್ ಕಲಿತು ನಿನ್ನ ಜೊತೆ ಕಮ್ಯುನಿಕೇಟ್ ಮಾಡೋಣ ಅಂತ. ರಣಧೀರ್ ಧ್ವನಿಯಲ್ಲಿದ್ದ ಸಣ್ಣ ಕೋಪಕ್ಕೆ ಮೆಲ್ಲಗೆ ನಗ್ತಾ, ರಣಧೀರ್ ಸೂರ್ಯದೇವ್ ವರ್ಮಾ ಮ್ಯಾಡ್ ಲವ್ ಆಫ್ ಯೂನಿವರ್ಸಿಟಿ ಅಂತ ಒಂದಿದೆ. ಅಲ್ಲಿ ಸೂರ್ಯ ಅನ್ನೋ ಒಬ್ಬರೇ ಇಡೀ ಯೂನಿವರ್ಸಿಟಿ ಸ್ಟಾಫ್ ಆಗಿರ್ತಾರೆ. ಅವರೇ ನನಗೆ ಮೌನವಾಗಿ ಮಾತಾಡೋದನ್ನು ಕಲಿಸಿದ್ದು ಅಂದ್ಲು. ನಾನು ಕಲಿಸಿದ್ನಾ? ಹೌದು. ನಾನು ನಿಮ್ಮ ಹತ್ರ ಮಾತ್ರ ಸೈಲೆಂಟ್ ಆಗಿಬಿಡ್ತೀನಿ, ಬೇರೆ ಯಾರ ಹತ್ರನೂ ಅಲ್ಲ. ಮತ್ತು ಆ ಮೌನ ಮಾತಾಡಬೇಕು ಅಂದರೆ ಏನು ಮಾಡಬೇಕು? ನೀವು ಮಾಡಿದ ಗಾಯಕ್ಕೆ ನಿಮ್ಮ ಪ್ರೀತಿಯಿಂದ ಪ್ರತಿದಿನ ಔಷಧಿ ಹಚ್ತಲೇ ಇರಬೇಕು. ಆ ಗಾಯ ವಾಸಿ ಆದರೆ ನಾನು ಮಾತಾಡ್ತೀನಿ ಸೂರ್ಯ. ಪ್ರತಿದಿನ ಅಲ್ಲ ಸಾವಿ, ಪ್ರತಿ ಕ್ಷಣವೂ ನನ್ನ ಪ್ರೀತಿ ನಿನ್ನನ್ನು ಯಾವುದೇ ಒಂದು ರೂಪದಲ್ಲಿ ಸ್ಪರ್ಶಿಸ್ತಲೇ ಇರುತ್ತೆ. ಇದು ನನ್ನ ಪ್ರಾಮಿಸ್. ನಾಳೆ ನೀನು ಆಫೀಸ್ ಹತ್ರ ಬರಬೇಕಾ? ಬೇಡ, ಗಿರಿ ಬಂದು ನಿನ್ನನ್ನು ಪಿಕ್ ಮಾಡ್ತಾನೆ. ನಾನು ಏರ್ಪೋರ್ಟ್ನಲ್ಲಿ ಸಿಗೋಣ. ಫ್ಲೈಟ್ ಎಷ್ಟು ಗಂಟೆಗೆ? ನೀನು ಬ್ರೇಕ್ಫಾಸ್ಟ್ ಮುಗಿಸಿ 9 ಗಂಟೆಗೆ ರೆಡಿ ಇರೋ. 9-9:30ಗೆ ಗಿರಿ ಬರ್ತಾನೆ. ಸರಿ, ನಾನಿನ್ನು ಕೆಳಗೆ ಹೋಗ್ತೀನಿ. ಗೊಂಬೆ ನನಗಾಗಿ ಕಾಯ್ತಿರ್ಬೋದು. ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡ್ಬೋದಲ್ವ ಸಾವಿ? ಡಿನ್ನರ್ ಆದಮೇಲೆ ಟೆಕ್ಸ್ಟ್ ಮಾಡ್ತೀನಿ. ಸರಿ, ಅಡ್ಜಸ್ಟ್ ಆಗ್ತೀನಿ. ಬಾಯ್ ಹನಿ. ಬಾಯ್ ಸೂರಿ. ಫೋನ್ ಕಟ್ ಆದಮೇಲೆ ವಾಟ್ಸಪ್ ಓಪನ್ ಮಾಡ್ದ. ಸಾವೇರಿ ಮೆಟ್ಲುಗಳ ಮೇಲೆ ಕೂತು ರಣಧೀರ್ ಕಳಿಸಿದ ವೀಡಿಯೋ ನೋಡೋದಕ್ಕೆ ಶುರು ಮಾಡಿದ್ಲು. ಒಟ್ಟು 17 ನಿಮಿಷಗಳ ವೀಡಿಯೋ ಅದು. ಅವನು ತೋರಿಸ್ತಿರುವ ಆ ರೂಮ್ ನೋಡ್ತಿದ್ರೆ ಅವಳ ಕಣ್ಗಳು ತಾನಾಗೆ ದೊಡ್ಡದಾದವು. ಬಾಯಿ ಅಚ್ಚರಿಯಿಂದ ತೆರ್ಕೊಳ್ತು. ನಮ್ಮ ಇಡೀ ಮನೆಗಿಂತ ಸೂರ್ಯ ಅವರ ವಾಶ್ರೂಮ್ ದೊಡ್ಡದಿದೆಯಲ್ಲ ಅಂತ ಶಾಕ್ ಆದ್ಲು. ಕೆಲವು ಗಂಟೆಗಳ ಹಿಂದೆ ತನ್ನ ಬೆಂಕಿ ಪೊಟ್ಟಣದಂತಹ ಪುಟ್ಟ ಮನೆಯಲ್ಲಿ ಅವನು ಯಾವುದೋ ಅಸಹನೆ ಇಲ್ಲದೆ ಎಷ್ಟು ಫ್ರೀಯಾಗಿ ತುಂಟಾಟ ಮಾಡಿದ್ದ ಅಂತ ನೆನಪು ಬಂದು, ನನಗಾಗಿ ನೀವು ಎಷ್ಟಕ್ಕಾದರೂ ಅಡ್ಜಸ್ಟ್ ಆಗ್ತೀರಾ ಅಂತ ಮನಸ್ಸಲ್ಲೇ ಅಂದ್ಕೊಂಡ್ಳು. ಅವನ ಬಗ್ಗೆ ಗೊತ್ತಿಲ್ಲದಿದ್ದಾಗ ತಾನು ಅಂದ್ಕೊಂಡ ತಪ್ಪು ಮಾತುಗಳು ನೆನಪಾಗಿ, ಸಾರಿ ಸೂರ್ಯ, ನಿಮ್ಮ ಬಗ್ಗೆ ಆ ರೀತಿ ಅಂದ್ಕೊಂಡಿದ್ದಕ್ಕೆ ಕ್ಷಮಿಸಿ. ಆದರೆ ನೀವು ನಿಜವಾಗಿಯೂ ಅವಕಾಶವಾದಿ. ನನ್ನ ವಿಷಯದಲ್ಲಿ ಪುಟ್ಟ ಅವಕಾಶಗಳನ್ನು ಬಿಡದ ತುಂಟ ಅವಕಾಶವಾದಿ. ಅವಳ ಮನಸ್ಸಿನಲ್ಲೊಂದು ಹಾಡು ಗುನುಗತೊಡಗಿತು. ನನ್ನ ರಾಜ್ಕುಮಾರ ನೀನು, ನನ್ನ ಬಣ್ಣದ ಲೋಕ ನೀನು, ಸತ್ಯದಂತೆ ಬಂದೆ ನೀನು, ಹೃದಯವನ್ನೇ ಹಂಚಿದೆ ನಿನ್ನ ಕಣ್ಣಿನ ಕನಸುಗಳ ತೆಗೆದು, ನನ್ನ ಕಣ್ಣಿಗೆ ಕಾಡಿಗೆಯಾಗಿಸಿ, ಮನಸ್ಸಿಗೆ ಜೀವ ತುಂಬಿ ಬೆಳ್ದಿಂಗಳನ್ನೇ ಹರಿಸಿದೆ,
ಗಾಳಿಯಲ್ಲಿ ತೇಲ್ ಬರುತ್ತಿರೋ ಆ ಭಾವನೆಗಳಿಗೆ ಅವಳ ಹೃದಯ ಹಗುರವಾಯಿತು. ತುಟಿಗಳ ಮೇಲೆ ನಗು ಮೂಡ್ತು. ಎಡಬುಗ್ಗೆಯಲ್ಲಿ ಟಿಂಪಲ್ ಅಂದವಾಗಿ ಕಾಣಿಸ್ತು. ತನ್ನ ಬುಗ್ಗೆಯನ್ನ ಬೆರಳುಗಳಿಂದ ಸವರ್ತಾ, ನಿನ್ನ ನಗುವೇ ನಾನಾಗುವ ದಿನ ಬರ್ತೇನೋ ಅಂತ ರಣಧೀರ್ ಅರಮನೆಯಲ್ಲಿ ಹೇಳಿದ ಮಾತುಗಳು ನೆನಪಾದವು. ನಾನು ನಿಮ್ಮನ್ನು ಇಷ್ಟಪಡ್ತಿದ್ದೀನಿ. ಈ ಇಷ್ಟ ಪ್ರೀತಿಯಾಗಿ ಬದಲಾಗ್ತಿದೆಯಾ? ನನ್ನ ಕೆಟ್ಟ ಕನಸುಗಳನ್ನ ಸಿಹಿ ನೆನಪುಗಳಾಗಿ ಬದಲಿಸ್ತಿದ್ದೀರಾ? ಕಾಡ್ಗತ್ತಲೆ ಅಂದ್ಕೊಂಡಿದ್ದ ಕಾಮನ್ ಬಿಲ್ಲಿನ ಬಣ್ಣಗಳನ್ನು ಹಚ್ತಿದ್ದೀರಾ? ಏನು ಮಾಡ್ತಿದ್ದೀರಿ ಸೂರ್ಯ? ನಿಮ್ಮ ಮೇಲೆ ನನಗಿದ್ದ ಕೋಪ, ಅಸಹ್ಯ ಇಷ್ಟು ಕಡಿಮೆ ಸಮಯದಲ್ಲಿ ಹೇಗೆ ಮಾಯ ಆಯಿತು? ಒಂದು ಕ್ಷಣ ಕಣ್ಮುಚ್ಚಿದ್ಲು. ಆ ಕಣ್ಣುಗಳ ಹಿಂದೆ ಇಷ್ಟು ದಿನ ರಣಧೀರ್ ಕೈಯಲ್ಲಿ ನಲುಗಿದ ಜೀವನವೇ ನೆನಪಾಗ್ತಿದ್ರು. ಈ ಕ್ಷಣ ಮಾತ್ರ ಅವನಲ್ಲಿ ನಾನು ಪೂರ್ತಿಯಾಗಿ ಬೆರೆತು ಹೋಗಿದ್ದೇನೆ ಎಂಬ ಭಾವನೆ ಅವಳನ್ನು ಆವರಿಸಿತು. ರಣಧೀರ್ ಅವಳ ಅಣುವಣವನ್ನು ಸ್ಪರ್ಶಿಸಿದ್ದಾನೆ. ಪ್ರತಿಯೊಂದು ಕ್ಷಣವನ್ನು ಮುತ್ತಿಕ್ಕಿದ್ದಾನೆ. ಇಡೀ ದೇಹಕ್ಕೆ ಸ್ನಾಯುಗಳನ್ನು ಮಾಡಿದ್ದಾನೆ. ಆದರೆ ಈಗ ಪ್ರೀತಿಯನ್ನು ಅವನ ಪ್ರತಿ ಕಣದಲ್ಲೂ ತೋರಿಸ್ತಿದ್ದಾನೆ. ತಾನು ಮಾಡಿದ ಗಾಯಗಳು ತನಗೆ ನೋವು ಕೊಡ್ತಿರುವಂತಹ ಪ್ರೀತಿಯಿಂದ ಅದನ್ನು ವಾಸಿ ಮಾಡ್ತಿದ್ದಾನೆ. ಸಾವೇರಿ ಎಲ್ಲಿದೆಯೇ ಅಂತ ಭಾನುಮತಿಯವರು ಗಟ್ಟಿಯಾಗಿ ಕೂಗಿದ ಧ್ವನಿಗೆ ಸಾವೇರಿ ತನ್ನ ಸೂರ್ಯಲೋಕದಿಂದ ಹೊರಬಂದ್ಲು. ಕಾವೇರಿ ವೇಗವಾಗಿ ಕೆಳಗೆ ಓಡಿ ಬಂದ್ಲು. ಯಾಕೆ ಬಾಮ ಅಷ್ಟೊಂದು ಕಿರಿಚ್ತಿದ್ಯಾ? ನಾನು ಇಲ್ಲೇ ಇದ್ದೀನಲ್ಲ. ಇದೆಯಾ? ನಿನ್ನ ಬಾಸ್ ಇರೋವರೆಗೂ ಬುದ್ಧಿವಂತಿಕೆಯಿಂದ ಇದ್ದೆ. ಆ ಹುಡುಗ ಹೋದ್ಮೇಲೆ ಹಾಸಿಗೆ ಹಿಡಿದು ಮಲಗಿದ್ಯಾ ಅಂದ್ಕೊಂಡೆ. ನಾನು ಕಿಚನ್ನಿಂದ ಬರೋಷ್ಟರಲ್ಲಿ ರೂಮಲ್ಲಿ ಇರದೆ ಮೇಲಕ್ಕೆ ಹೋಗಿ ಕೂತಿದ್ಯಾ? ಟೈಮ್ 9 ದಾಟಿದೆ. ಹೋಗಿ ಸ್ನಾನ ಮಾಡ್ಬಾ, ಊಟ ಮಾಡೋಣ. ಅಷ್ಟೊಂದು ಟೈಮ್ ಆಯಿತಾ? ಒಂದು 10 ನಿಮಿಷದಲ್ಲಿ ಬರ್ತೀನಿ ಅಂತ ವೇಗವಾಗಿ ರೂಮ್ಗೆ ಹೋಗಿ ಟವಲ್ ತೊಗೊಂಡು ವಾಶ್ರೂಮ್ ಸೇರಿಕೊಂಡ್ಳು. ಕುರ್ತಾ ಬಿಚ್ಚಿಟ್ಟಿರುವಾಗ ಅದರಿಂದ ಬರ್ತಿದ್ದ ರಣಧೀರ್ ಪರ್ಫ್ಯೂಮ್ ವಾಸನೆಗೆ ಅವನು ಪಕ್ಕದಲ್ಲೇ ಇದ್ದಾನೇನೋ ಅನಿಸಿ ಗಾಬರಿಯಿಂದ ಸುತ್ತಲೂ ನೋಡಿದ್ಲು. ತನ್ನ ಹುಚ್ಚುತನಕ್ಕೆ ತಾನೇ ನಗ್ತಾ ಬೇಗ ಫ್ರೆಶ್ ಅಪ್ ಆಗಿ ಭಾನುಮತಿಯವರ ಜೊತೆಗೆ ಡಿನ್ನರ್ ಮುಗಿಸಿ ರಣಧೀರ್ ಜೊತೆ ಚಾಟ್ ಮಾಡ್ತಾ ಬೆಡ್ ಮೇಲೆ ಬಿದ್ಲು. ಅವಳ ಮೆಸೇಜ್ಗಾಗಿ ಕಾಯ್ತಿದ್ದ ರಣಧೀರ್ ನಗ್ತಾ ಚಾಟಿಂಗ್ ಶುರು ಮಾಡ್ದ. ಸಣ್ಣ ಮಾತುಗಳಿಂದ ಶುರುವಾದ ಮೆಸೇಜ್ಗಳು ದೊಡ್ಡ ಪ್ಯಾರಗಳಾಗಿ ಇಬ್ಬರ ಮೊಬೈಲ್ಗಳಲ್ಲೂ ತುಂಬಿಸಿದ್ವು. ಗಡಿಯಾರದ ಮುಳ್ಳು 3 ಗಂಟೆ ಎತ್ತ ಸಾಗಿತ್ತೆ. ಇಬ್ಬರಿಗೂ ತಿಳಿಯಲಿಲ್ಲ. ರಣಧೀರ್ ತಲೆ ಕೊಡವಿ, ಸಾವಿ ಆಲ್ಮೋಸ್ಟ್ ಬೆಳಗಾಗ್ತಿದೆ, ಸ್ವಲ್ಪ ಹೊತ್ತು ಮಲಗು, ಇಲ್ದಿದ್ರೆ ನಿದ್ದೆ ಇಲ್ಲದೆ ಸುಸ್ತಾಗ್ತೀಯಾ, ಗುಡ್ ನೈಟ್. ಮತ್ತು ಗುಡ್ ಮಾರ್ನಿಂಗ್ ಕೂಡ. ಸರಿ ಸೂರ್ಯ, ಗುಡ್ ನೈಟ್, ಹ್ಯಾಪಿ ಸ್ಲೀಪು. ಅದು ನಿನ್ನ ಪಕ್ಕದಲ್ಲಿದ್ದರೆ ಮಾತ್ರ. ಅಫ್ಕೋರ್ಸ್ ಆಗ ನಿದ್ದೆ ಅವಶ್ಯಕತೆ ಇರಲ್ಲ ಅನ್ಕೋ. ಸೂರ್ಯ ಅಂದರೆ ಇಬ್ಬರು ಸೇರಿ ಹರಟೆ ಹೊಡಿತಿರ್ತೇವೆ ಅಂತ ಸ್ವೀಟಿ, ಓಕೆನಾ? ಬಾಯ್. ಫೋನ್ ಚಾರ್ಜಿಂಗಿಗೆ ಹಾಕಿ ಸಾವೇರಿ ನಗ್ತಾ ಬ್ಯಾಗ್ ಪ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ಲು. ಹಾಸಿಗೆ ಮೇಲೆ ಮಲಗಿದ್ರು ನಿದ್ದೆ ಬರದೆ ಅತ್ತ ರಣಧೀರ್ ಸಾವೇರಿಯ ಸಿಹಿ ನೆನಪುಗಳಲ್ಲಿ ತೇಲ್ತಿದ್ರೆ ಇತ್ತ ಸಾವೇರಿ ತನಗೆ ಬೇಕಾದ ಪ್ರತಿಯೊಂದು ವಸ್ತುವನ್ನು ನೆನಪು ಮಾಡಿಕೊಂಡು ಬ್ಯಾಗ್ ರೆಡಿ ಮಾಡಿದ್ಲು. ಬಟ್ಟೆಗಳು, ಮೆಡಿಸಿನ್, ID ಪ್ರೂಫ್, ಹಣ ಎಲ್ಲನೂ ಜೋಡಿಸಿ ಮುಗಿಸೋಷ್ಟರಲ್ಲಿ ಸೂರ್ಯನಿಗೆ ವೆಲ್ಕಮ್ ಹೇಳೋ ಸಮಯವಾಗಿತ್ತು. ಏರ್ಪೋರ್ಟ್ ಒಳಗಡೆ ನಡೀತಿದ್ದ ಸಾವೇರಿಯನ್ನು ರಣಧೀರ್ ನಗ್ತಾ ನೋಡ್ತಿದ್ದ. ಲಾಂಗ್ ಸ್ಕರ್ಟ್ ಮತ್ತು ಫುಲ್ ಹ್ಯಾಂಡ್ ಟೀ ಶರ್ಟ್ನಲ್ಲಿ ಅವಳು ಎಂದಿನಂತೆ ಸ್ವಲ್ಪ ಹೊಸದಾಗಿ ಟ್ರೆಂಡಿಯಾಗಿ ಕಾಣುತ್ತಿದ್ಲು. ರಣಧೀರ್ನನ್ನು ನೋಡಿದ ಸಾವೇರಿಗೆ ಒಂದು ಕ್ಷಣ ಶಾಕ್. ಯಾವಾಗಲೂ ಫಾರ್ಮಲ್ಸ್ ಡ್ರೆಸ್ನಲ್ಲಿರ್ತಿದ್ದ ಅವನು ಇವತ್ತು ಟೋನ್ ಜೀನ್ಸ್ ಮತ್ತು ಗ್ರೀ ಕಲರ್ ಹುಡಿಲಿ ಸಖತ್ ಕ್ಯಾಶುವಲ್ ಆಗಿ ಕಾಣ್ತಿದ್ದ. ತಕ್ಷಣ ಸಾವರಿಸ್ಕೊಂಡು ಸಣ್ಣ ನಗುವಿನೊಂದಿಗೆ ಅವನತ್ತ ನಡೆದ್ಲು. ಅಭಿ ಜೊತೆ ಮಾತನಾಡದಿದ್ರೂ ರಣಧೀರ್ ಕಣ್ಣುಗಳು ಸಾವೇರಿಯನ್ನು ತಪ್ಕೊಳ್ತಿದ್ವು. ಅವನ ನೋಟ ತಡೆಯಲಾಗದೆ ಅವಳು ಅಭಿ ಹಿಂದೆ ಹೋಗಿ ನಿಂತಳು. ಸಾವೇರಿ ಸಂಕೋಚಾರ್ಥವಾಗಿ ಅಭಿ ನಗ್ತಾ ರಣಧೀರ್ ಕಡೆ ನೋಡಿ, ತುಂಬ ಪೀಡಿಸ್ಬೇಡ, ನಾನಿನ್ನೂ ಆಫೀಸ್ಗೆ ಹೋಗ್ತೀನಿ, ಸಿಗ್ನಲ್ ಇನ್ನೊಂದು 15 ಮಿನಿಟ್ಸ್ ಸಿಗುತ್ತೆ, ರನ್ವೇ ಕಡೆಗೆ ಹೋಗಿ ಅಂತ ಹೇಳಿ ಸಾವೇರಿ ಕೆನ್ನೆ ಸವರಿ ಬಾಯ್ ಸಾವೇರಿ ಅಂತ ಹೊರಟ. ಕೆನ್ನೆಯನ್ನು ಕೈಯಿಂದ ಮುಚ್ಕೊಂಡು ಕಾಬರಿಯಿಂದ ರಣಧೀರ್ ಕಡೆ ನೋಡ್ತಿದ್ದವಳಿಗೆ, ಅವನು ನಿನ್ನ ಅಣ್ಣ ಅಲ್ವಾ, ಯಾಕೆ ಅಷ್ಟೊಂದು ಟೆನ್ಷನ್ ಆಗ್ತೀಯಾ, ಬಾ ಅಂತ ಅವಳ ಕೈ ಹಿಡಿದು ತನ್ನ ಪ್ರೈವೇಟ್ ಜೆಟ್ ಕಡೆ ನಡೆದ. ಜೆಟ್ನ ಸಿಬ್ಬಂದಿ ರಣಧೀರ್ನನ್ನು ಕಂಡು ಸಲ್ಯೂಟ್ ಹೊಡೆದ್ರು. ಅವನು ರಾಯಲ್ ಆಗಿ ಮೆಟ್ಲು ಹತ್ತಿ ಸಾವೇರಿ ಜೊತೆ ಒಳಗೆ ಹೋದ. ನಾರ್ಮಲ್ ಫ್ಲೈಟ್ ಅಂದ್ಕೊಂಡಿದ್ದ ಸಾವೇರಿಗೆ ಇದು ರಣಧೀರ್ ಅವರ ಓನ್ ಜೆಟ್ ಅಂತ ತಿಳಿದು ಮೈಯೆಲ್ಲ ತಣ್ಣಗಾಯಿತು. ಪೈಲಟ್ ಬಂದು ಇನ್ನೊಂದು 5 ಮಿನಿಟ್ಸ್ ಟೇಕ್ ಆಫ್ ಆಗುತ್ತೆ ಸರ್ ಅಂತ ಹೇಳಿ ಕಾಕ್ಪಿಟ್ ಒಳಗಡೆ ಹೋದ. ಕಿಂಗ್ ಸೈಜ್ ಸೋಫಾದಂಥ ಸೀಟ್ನಲ್ಲಿ ಕೂತು ಎದುರಿನ ಸೀಟ್ನಲ್ಲಿ ಸಾವೇರಿಯನ್ನು ಕುಳ್ಳಿರಿಸಿ ಸೀಟ್ ಬೆಲ್ಟ್ ಅಡ್ಜಸ್ಟ್ ಮಾಡ್ತಾ, ಏನಾಯ್ತು ನಿನಗೆ, ಯಾಕೆ ಹೀಗೆ ಫ್ರೀಸ್ ಆಗಿದೆಯಾ ಅಂತ ಕೇಳ್ದ. ಜೆಟ್ ನೋಡಿ ಸಿನಿಮಾಗಳಲ್ಲಿ ನೋಡಿದ್ದೆ ಅಷ್ಟೇ, ಮೊದಲ ಬಾರಿ ನೇರವಾಗಿ ನೋಡ್ತಿದ್ದೇನೆ, ಅದು ಇದರಲ್ಲಿ ಹಾರಾಡ್ತಿದ್ದೇನೆ ಅಂದರೆ ಇನ್ನೂ ಆಶ್ಚರ್ಯವಾಗ್ತಿದೆ.
ತುಂಬ ಆಶ್ಚರ್ಯ ಪಡಬೇಡ, ನಿನ್ನ ಕಣ್ಗಳು ವಿಚಿತ್ರವಾಗಿವೆ. ಸಣ್ಣ ಮಗುವಿನ ಒಂದು ಬಾಕ್ಸ್ ತುಂಬ ಚಾಕ್ಲೇಟ್ ಕೊಟ್ಟರೆ ಅವಳ ಮುಖ ಹೇಗಿರುತ್ತೆ ಗೊತ್ತಾ? ಆ ಕಣ್ಣಿನ ಹೊಳಪು ತುಂಬ ಕ್ಯೂಟಾಗಿರುತ್ತೆ. ನಿನ್ನ ಕಣ್ಗಳು ಈಗ ಹಾಗೇ ಇವೆ. ನಾನೇನು ಸಣ್ಣ ಮಗು ಅಲ್ಲ, ಗೊತ್ತು ನೀನು ತುಂಬ ದೊಡ್ಡವಳು ಅಂತ ಕಣ್ಣಲ್ಲೇ ತುಂಟತನ ತೋರ್ತಾ ಕಚ್ಗುಳಿ ಕೊಟ್ಟಂತೆ ಮಾತನಾಡ್ದ. ಸಾವೇರಿ ಮುಖ ತಿರುಗಿಸಿ ಕಿಟಕಿ ಹೊರಗೆ ಕಾಣುವ ಮೋಡಗಳನ್ನು ನೋಡ್ತಾ ಮನಸ್ಸಲ್ಲಿಯೇ ನಕ್ಕಳು. ಜೆಟ್ ಸ್ಟೇಬಲ್ ಆದಮೇಲೆ ಸೀಟ್ ಬೆಲ್ಟ್ ಬಿಚ್ಚಿ ರಣಧೀರ್ ಅವಳನ್ನು ಸೀಟ್ನಿಂದ ಎತ್ಕೊಂಡ. ಸೂರ್ಯ, ಏನು ಮಾಡ್ತಿದ್ದೀರಾ? ನಮ್ಮ ಜೊತೆ ಸ್ಟಾಫ್ ಇದ್ದಾರೆ, ನನ್ನ ಕೆಳಗೆ ಇಳಿಸಿ. ಸ್ಟಾಫ್ ನಮ್ಮ ಜೊತೆ ಇರಲ್ಲ, ಅವ್ರಿಗೆ ಸಪ್ರೇಟ್ ಕ್ಯಾಬಿನ್ ಇರುತ್ತೆ. ನಾನು ಬೆಲ್ ಪ್ರೆಸ್ ಮಾಡಿದ್ರೆ ಮಾತ್ರ ನನ್ನ ಪರ್ಸ್ನಿನ ವಿಂಗ್ಗೆ ಬರ್ತಾರೆ. ಸುಮ್ಮನೆ ಕೂಗಾಡಬೇಡ ಅಂತ ಬೆಡ್ರೂಮ್ ಡೋರ್ ಓಪನ್ ಮಾಡಿ ಅವಳನ್ನು ಕೆಳಗಿಳಿಸ್ದ. ಬ್ಲ್ಯಾಕ್ ಆ್ಯಂಡ್ ವೈಟ್ ಥೀಮ್ನಲ್ಲಿ ಸಖತ್ ಎಲಿಗೆಂಟ್ ಆಗಿದ್ದ ಆ ಕ್ಯಾಬಿನ್ ನೋಡಿ ಸಾವೇರಿ ಮತ್ತೊಮ್ಮೆ ಶಾಕ್ ಆದ್ಲು. ರಣಧೀರ್ ಹಿಂದಿನಿಂದ ಅವಳನ್ನು ಬಿಗಿಯಾಗಿ ಅಪ್ಕೊಂಡು, ನಿನ್ನ ತುಂಬ ಮಿಸ್ ಮಾಡಿಕೊಂಡೆ ಗೊತ್ತಾ ಅಂತ ಅವಳ ಕುತ್ತಿಗೆ ಮೇಲೆ ತುಟಿಗಳಿಂದ ಸವರ್ತಾ ಮೆಲ್ಲಗೆ ಹೇಳ್ದ. ಒಂದು ರಾತ್ರಿಗೆ ಅಷ್ಟೊಂದು ಮಿಸ್ಸಾ ಅಂತ ಓರೆಗಣ್ಣಿಂದ ತುಂಟತನದಿಂದ ಕೇಳಿದ್ಲು. ನಿಜ ಸಾವಿ ಅಂತ ಟೀ ಶರ್ಟ್ ಒಳಗಿನಿಂದ ಅವಳ ನಡುವನ್ನು ಸವರ್ತಾ ಗಂಭೀರವಾಗಿ ಹೇಳ್ದ. ಅವಳ ಕಣ್ಣುಗಳು ತಾನಾಗಿಯೇ ಮುಚ್ಕೊಳ್ತಿದ್ವು. ಒಂದು ಕೈಯಿಂದ ರಣಧೀರ್ ಕೈ ಹಿಡಿದು ಇನ್ನೊಂದು ಕೈಯಿಂದ ಸ್ಕರ್ಟ್ ಹಿಚ್ಕ್ತಾ ಅವನ ಭುಜದ ಮೇಲೆ ತಲೆ ಇಟ್ಲು. ಸ್ಕರ್ಟ್ ಯಾಕೆ ಇಷ್ಟೊಂದು ಕೆಳಗೆ ಹಾಕ್ಕೊಂಡಿದ್ಯಾ? ಅವಳ ಹೊಕ್ಕಳಿಗಿಂತ ತುಂಬ ಕೆಳಗಿರೋದನ್ನು ಕೇಳಿದ. ಮೇಲೆ ಹಾಕ್ಕೊಂಡ್ರೆ ಉದ್ದ ಸಾಲೋದಿಲ್ಲ ಸೂರ್ಯ, ಪಾದಗಳಿಗಿಂತ ಮೇಲಕ್ಕೆ ಬಂದ್ಬಿಡತ್ತೆ. ನಿನ್ನ ಹೈಟ್ ಮುತ್ತು ಕೊಡೋದಕ್ಕೆ ಮಾತ್ರ ಅಲ್ಲ, ನಿನ್ನ ಡ್ರೆಸ್ಸಿಂಗ್ ವಿಷಯದಲ್ಲೂ ನನಗೆ ಅನುಕೂಲವಾಗಿಯೇ ಇದೆಯಲ್ಲ. ಎಲ್ದಿದ್ರೂ ನೀವು ಬದಲಾಯಿಸ್ಬಿಡ್ತೀರಲ್ಲ. ಒಂದು ರೊಮ್ಯಾಂಟಿಕ್ ನಗು ನೀಡಿ ಕುತ್ತಿಗೆ ಮೇಲೆ ಪ್ರೀತಿಯಿಂದ ಲವ್ ಬೈಟ್ ನೀಡ್ದ. ಹಾಗೆ ಕಚ್ಚಬೇಡಿ ಅಂತ ಅವನಿಂದ ಬಿಡಿಸ್ಕೊಂಡು ಕುತ್ತಿಗೆ ಸವರ್ತಾ ಸ್ವಲ್ಪ ದೂರ ಸರಿದ್ಲು ಸಾವೇರಿ. ಇದು ಕೇವಲ ಒಂದು ಲವ್ ಬೈಟ್ ಸಾವಿ ಅಂತ ನಗ್ತಾ ರಣಧೀರೊಳ ಕೈ ಹಿಡಿದು ತನ್ನತ್ತ ಎಳೆದುಕೊಂಡ. ಹೀಗೆ ಕಚ್ಚಿದ್ರೆ ಮಾರ್ಗ್ ಬೀಳುತ್ತೆ ಸೂರ್ಯ ಅಂತ ಸಾವೇರಿ ಇಬ್ಬರ ಹೃದಯಗಳು ಸ್ಪರ್ಶಿಸಿದಂತೆ ಮಧ್ಯದಲ್ಲಿ ತನ್ನ ಕೈಗಳನ್ನು ಅಡ್ಡವಾಗಿ ಇಟ್ಕೊಂಡ್ಳು. ಹೊಸದಾಗಿ ಈ ಅಡ್ಡಗೋಡಿಗಳೇನು ಅಂತ ಅವನು ಕೇಳಿದಾಗ, ಇನ್ನು ಮುಂದೆ ನಮ್ಮಿಬ್ಬರ ಮಧ್ಯೆ ಇವು ಹೀಗೆ ಇರಲಿ ಅಂತ ಅಂತ ಹೇಳಿ ಪಿಸ್ಕುಟ್ಟಿದ್ಲು. ಸೀರಿಯಸ್ಲಿ? ಸರಿ, ಎಷ್ಟು ಹೊತ್ತಿಡ್ತೀಯೋ ನಾನು ನೋಡ್ತೀನಿ ಅಂತ ರಣಧೀರ್ ಸವಾಲು ಹಾಕ್ದ. ಅವಳನ್ನ ಮುಟ್ಟದೆಯೇ ಮುಂದಕ್ಕೆ ಬಾಗಿ ಅವಳ ಮುಖದ ಮೇಲೆ ಮುತ್ತಿನ ಮಳೆ ಸುರಿಸ್ತೊಡಗಿದ. ಅವನ ತುಟಿಗಳ ಈ ಮಾಯಾಜಾಲಕ್ಕೆ ಮರಳಾದ ಸಾವೇರಿ ಅವನ ಶರ್ಟನ್ನು ತನ್ನ ಮುಷ್ಟಿಯಲ್ಲಿ ಗಟ್ಟಿಯಾಗಿ ಹಿಡಿದು ಹಿಂದಕ್ಕೆ ಬಾಗಿದ್ಲು. ಅವಳು ಬಾಗಿದಷ್ಟು ರಣಧೀರ್ ಮತ್ತಷ್ಟು ಮುಂದಕ್ಕೆ ಬರ್ತಿದ್ದ. ಅಂತಿಮವಾಗಿ ಸಾವೇರಿ ಸಮತೋಲನ ಕಳೆದುಕೊಂಡು ಬೆಡ್ ಮೇಲೆ ಬಿದ್ಲು. ಅವಳು ಅವನ ಶರ್ಟ್ ಹಿಡಿದಿದ್ದರಿಂದ ರಣಧೀರ್ ಕೂಡ ಅವಳ ಮೇಲೆ ಬಿದ್ದ. ಮೆತ್ತನೆಯ ಫೋನ್ ಬೆಡ್ ಮೇಲೆ ಅವಳಿಗಿಂತಲೂ ಮೃದುವಾಗಿರುವ ಅವಳ ಮೇಲೆ ಅವನು. ರಣಧೀರ್ ಭಾರಕ್ಕೆ ಸಾವೇರಿ ಸಣ್ಣದಾಗಿ ಅಂತ ಕಿರ್ಚಿದ್ಲು. ಏನಾಯಿತು ಅಂತ ಅವನ ಆತಂಕದಿಂದ ಕೇಳ್ದ. ಪ್ರೀತಿ, ಹಠ ಮತ್ತು ಮದುವೆಯ ಮಾತು ತುಂಬ ವೇಟ್ ಇದ್ದೀರಾ, ಹೇಳಿ ಮೊದಲು ಅಂತ ಸಾವೇರಿ ಕಷ್ಟಪಟ್ಟು ಹೇಳಿದ್ಲು. ಅಭ್ಯಾಸ ಮಾಡ್ಕೋ ಸ್ವೀಟಿ, ನಾಳೆ ಮದುವೆ ಆದಮೇಲೆ ನೀನು ನನ್ನನ್ನು ಸದಾ ಹೀಗೆ ಹೊರಬೇಕಲ್ಲ, ಅದಕ್ಕೆ ಇಂದಿನಿಂದಲೇ ಪ್ರಾಕ್ಟೀಸ್ ಅಂದ್ಕೋ ಅಂತ ರಣಧೀರ್ ತಮಾಷೆ ಮಾಡ್ದ. ನನಗೆ ಮದುವೆ ಆಗೋದೇ ಇಲ್ಲ ಅಂತ ಅವಳು ಕಠಿಣವಾಗಿ ಹೇಳಿದ್ಲು. ಮತ್ತೆ ಶುರು ಮಾಡಿದ್ಯಾ ಅಂತ ರಣಧೀರ್ ಅವಳ ತುಟಿಗಳ ಮಕರಂದವನ್ನು ಹೀರಿ ನಂತರ ಬಿಡ್ತಾ ಕೇಳ್ದ. ಮುತ್ತಿಗೋಕೆ, ಹಗ್ ಮಾಡೋದಕ್ಕೂ ಓಕೆ, ನನ್ನ ಜೊತೆ ಏಕಾಂತವಾಗಿ ಇರೋದಕ್ಕೂ ಓಕೆ, ಆದರೆ ಮದುವೆ ಅಂದರೆ ಮಾತ್ರ ನಾಟ್ ಓಕೆ. ಒಪ್ಕೊಳ್ಳೋದಕ್ಕೆ ನಿನಗೇನು ಮಾಯಾ ರೋಗ ಅಂತ ಸಿನಿಮಾ ಹೀರೋ ಸ್ಟೈಲಲ್ಲಿ ಕೇಳ್ದ. ಸಾವೇರಿ ಮೌನವಾಗಿ ಅವನನ್ನೇ ನೋಡ್ತಿದ್ಲು. ನಾನೇನಷ್ಟು ಹ್ಯಾಂಡ್ಸಮ್ ಆಗಿದ್ದೀನಾ ಅಂತ ಅವನು ಹೇಳಿದ್ದಕ್ಕೆ, ತುಂಬ ಹ್ಯಾಂಡ್ಸಮ್ ಆಗಿದ್ದೀರಿ ಅಂತ ನಗ್ತಾ ಉತ್ತರಿಸಿದ್ಲು. ಮತ್ತೆ ಓಕೆ ಅಂದರೆ ನನ್ನಂತೆ ಸುಂದರವಾದ ಮಗ ಅಥವಾ ಮಗಳನ್ನ ನಿನಗೆ ಗಿಫ್ಟ್ ಕೊಡ್ತೀನಲ್ಲ ಸಾವಿ ಅಂದ ರಣಧೀರ್. ನಿಮ್ಮಂತೆ ಅಂದರೆ ನಾನೇನು ಚೆನ್ನಾಗಿಲ್ವಾ ಅಂತ ಸಾವೇರಿ ಮುನ್ಸ್ಕೊಂಡಾಗ, ನೀನು ಸುಂದರವಾಗಲ್ಲ, ಮೊಂಡಾಗಿ ಸ್ಟಬ್ಬಾನ್ ಥರ ಇದೆಯಾ ಅಂತ ರಣಧೀರ್ ಕಾಲೆಳ್ದ. ಹಾಗಾದರೆ ಸುಂದರವಾಗಿದ್ದು ಹಠ ಮಾಡೋದು ಹುಡುಗಿಯನ್ನೇ ಮದುವೆ ಆಗಿ ಅಂತ ಅವಳ ಮುಖ ತಿರುಗಿಸ್ಕೊಂಡ್ಳು. ಭವಿಷ್ಯದ ಕನಸು ಮತ್ತು ಫ್ಯಾಮಿಲಿ ಗ್ಯಾಲರಿ. ನನಗೆ ಈ ಮೊಂಡು ಹುಡುಗಿ ಇಷ್ಟವಾದರೆ ನಾನೇನು ಮಾಡಲಿ ಅಂತ ರಣಧೀರ್ ಅವಳ ಕುತ್ತಿಗೆ ಮೇಲೆ ಮುತ್ತಿಡ್ತಾ ಅಡ್ಡವಾಗಿದ್ದ ಅವಳ ಕೈಗಳನ್ನು ಸರಿಸಿ ತನ್ನ ಬೆರಳುಗಳನ್ನು ಅವಳ ಬೆರಳುಗಳೊಂದಿಗೆ ಪೋಣಿಸ್ದ. ಇನ್ನು ಏನೇ ಅಡ್ಡಿ ತಂದರೂ ನಾನು ಅದನ್ನು ಹೀಗೆ ದೂರ ಮಾಡ್ತೇನೆ. ಗುಡ್ ಗರ್ಲ್ ಥರ ಮನ್ಸು ಬದಲಾಯಿಸ್ಕೊಂಡು ಸಾವೇರಿ ಸೂರ್ಯದೇವಾಗ್ಬಿಡು. ಹೆಸರು ಕ್ಯೂಟಾಗಿದೆ ಅಲ್ವಾ? ಅಥವಾ ಸಾವೇರಿ ರಣಧೀರ್, ಇದು ಕೂಡ ಚೆನ್ನಾಗಿದೆ. ಸಾವೇರಿ ಅವನನ್ನೇ ದಿಟ್ಟಿಸ್ ನೋಡಿದ್ಲು. ನಿನ್ನಿಷ್ಟ ಸಾವಿ, ನನಗೆ ಎರಡೂ ಇಷ್ಟನೇ
ಅಂತ ಅವನು ಎದ್ದು ಪಕ್ಕದಲ್ಲಿ ಕೂತ. ಸಾವೇರಿ ಕೂಡ ಎದ್ದು ಕೂತ್ಲು. ನಾವು ಮೇಘಾಲಯಕ್ಕೆ ಎಷ್ಟು ಹೊತ್ತಿಗೆ ತಲುಪ್ತೇವೆ ಅಂತ ವಿಷಯ ಬದಲಿಸಿದ್ಲು. ಶಿಲಾಂಗಕ್ವರೆಗೆ ಚಿಲೆಟ್, ಅಲ್ಲಿಂದ ಕಾರ್ನಲ್ಲಿ ಸಂಜೆ ಆಗುತ್ತೆ ಅಂತ ಅವನು ವಿವರಿಸ್ದ. ಬೋರ್ ಆಗ್ತಿದ್ಯಾ ಅಂತ ಕೇಳಿದಾಗ, ಹೌದು, ನಿಮ್ಮ ಫ್ಯಾಮಿಲಿ ಫೋಟೋಗಳಿದ್ರೆ ತೋರಿಸಿ, ಅವ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ಲು. ನೋಡೋಣ ನಮ್ಮ ರಣಧೀರ್ ಒಪ್ಕೊಳ್ತಾನಾ ಇಲ್ಲ ಅದನ್ನು ಬೇರೆ ಥರ ತಿರುಗಿಸಿ ಇನ್ನೇನು ಮಾಡ್ತಾರೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ತೀನಿ.